ನನ್ನ ಕೇಳ್ದೆ ಯಾಕೆ ಹೀಗೆ ಮಾಡೋದಕ್ಕೆ ಹೋದ್ರಿ? ಸ್ವಲ್ಪ ಮಿಸ್ ಆಗಿದ್ರು ನನ್ನ ಕುತ್ತಿಗೆಗೆ ಬರ್ತಿತ್ತು ಗೊತ್ತಾ? ಅಯ್ಯೋ, ಇದ್ರಲ್ಲಿ ಮಿಸ್ ಆಗುವಂಥದ್ದು ಏನಿದೆ ಮೇಡಮ್? ಎಲ್ಲ ಸರಿಯಾಗಿ ಪ್ಲಾನ್ ಆಗಿತ್ತು. ನೀವು ಸುಮ್ಮನೆ ಟೆನ್ಷನ್ ತಗೊಳ್ತಾ ಇದ್ದೀರಾ ಅಷ್ಟೇ. ಏನು ಮಾತಲ್ಲಿ ಸ್ವಲ್ಪ ದಿಮಾಗ್ ಸೇರ್ಕೊಂಡಿರೋ ಹಾಗಿದೆ? ಅಯ್ಯೋ ಮೇಡಮ್, ನಿಮ್ಮ ಹತ್ರ ಯಾರೋ ದಿಮಾಗ್ ತೋರ್ಸೋಕ್ಕಾಗತ್ತಾ? ನಾನು ನಿಜ ಹೇಳ್ತಾ ಇದ್ದೀನಿ ಮೇಡಮ್, ಇದು ನಾನು ಪ್ಲಾನ್ ಮಾಡಿದ್ದಲ್ಲ. ಅಧಿಕಾರಿಗಳು ಮತ್ತೆ ನಿಮ್ಮ ಮಾವನವ್ರಿಗೆ ಆಗದೆ ಇರತಕ್ಕಂಥ ಮಿನಿಸ್ಟ್ರು ಇವರೆಲ್ಲ ಸೇರಿ ಈ ಪ್ಲಾನ್ ಮಾಡಿರೋದು. ನೇರವಾದ ಮರನ ಬಹಳ ಸುಲಭವಾಗಿ ಉರುಳಿಸ್ಬೋದು ಅಂತಾರಲ್ಲ, ಹಾಗೇನೆ ಸಾಹೇಬ್ರನ್ನ ಉರುಳಿಸೋದಕ್ಕೆ ಈ ಒಂದು ಕಾರಣ ಸಾಕು. ಎಲ್ಲ ಅಧಿಕಾರಿಗಳಿಗೂ ಆಗಬೇಕಾಗಿರೋ ಸೆಟ್ಲ್ಮೆಂಟ್ ಆಗಿದೆ, ನೀವೇನು ಚಿಂತೆ ಮಾಡಬೇಡಿ. ಹಾಗಾದ್ರೆ ನನಗೇನು ಪ್ರಾಬ್ಲಮ್ ಬರಲ್ಲ ಅಲ್ವಾ? ನೀವಿಷ್ಟು ದಿನ ಹೇಗೆ ರಾಣಿಯಾಗಿದ್ರೋ ಇನ್ನು ಮೇಲೂ ಹಾಗೇ ಇರ್ತೀರ. ಈ ಕೇಸಲ್ಲಿ ನೀವು ಇನ್ವಾಲ್ವ್ ಕೂಡ ಆಗಿಲ್ಲ. ಯು ಡೋಂಟ್ ವರಿ. ಗುಡ್, ಅದು ಹಾಗೆ ಇದೆ. ನಾನು ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸ್ವಲ್ಪ ಕ್ಲೂ ಸಿಕ್ಕಿದ್ರೂ ಪೊಲೀಸ್ನವ್ರ ಬಗ್ಗೆ ಗೊತ್ತಲ್ಲ, ಹುಷಾರಾಗಿರ್ಬೇಕು. ಎಲ್ಲ ನಾನು ನೋಡ್ಕೊಳ್ತೀನಿ, ನೀವು ಆರಾಮಾಗಿರಿ ಮೇಡಮ್. ನಾನಿನ್ನು ಬರ್ತೀನಿ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಬ್ರೇಕಿಂಗ್ ನ್ಯೂಸ್. ಶಿಕ್ಷಣ ಸಚಿವರಾದ ಅಪ್ಪಣ್ಣನವರ ನಿಜ ರೂಪ ಬಯಲಾಗಿದೆ. ಎಷ್ಟು ದಿನ ಸಿಂಪಲ್ ಮಿನಿಸ್ಟರ್ ಅಂತ ಡ್ರಾಮಾ ಆಡ್ತಿದ್ದ ಸಚಿವರು ಈಗ ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ? ಎಲ್ಲಿದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರೈತರ ಏಳಿಗೆಗೋಸ್ಕರ ತಾನು ಎಷ್ಟು ಬೇಕಾದ್ರೂ ದುಡಿಯೋಕೆ ಸಿದ್ಧ ಅಂತ ಎಲ್ಲರ ಮುಂದೆ ಹೇಳ್ತಿದ್ದ ಶ್ರೀ ಹುಲಿವಾನ್ ಅಪ್ಪಣ್ಣನವರ ಬಣ್ಣದ ಮುಖವಾಡ ಕಳಚಿಕೊಂಡಿದೆ ವೀಕ್ಷಕರೇ. ದುಡ್ಡಿಗೋಸ್ಕರ ಎಕರೆಗಟ್ಟಲೆ ಜಾಗವನ್ನ ಕಮರ್ಷಿಯಲ್ ಪರ್ಪೋಸ್ಗೆ ಮಾರಾಟ ಮಾಡಿದ್ದಾರೆ. ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ವ್ಯವಸಾಯಕ್ಕೆ ಯೋಗ್ಯವಾದಂತಹ ಜಾಗವನ್ನ ಮಾರಿ ಹಣ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವ್ಯವಸಾಯಕ್ಕೆ ಯೋಗ್ಯವಾದಂತಹ ಭೂಮಿಯನ್ನ ಕಬಳಿಸಿದ ಭೂಪ ಈ ಶಿಕ್ಷಣ ಸಚಿವ. ಏನಿ ಕರ್ಮ ಅಂತ ಕೇಳಿದ್ರೆ ನಿಜವಾಗ್ಲೂ ನೀವು ಬೆಚ್ಚಿ ಬೀಳ್ತೀರಾ. ಆಫ್ ಮಾಡಿ ಟಿವಿನ. ಇವ್ರಿಗೇನಾರ ಮನ್ಸತ್ತು ಆಯ್ತಾ? ಅಪ್ಪಯ್ಯ ಎಂತವ್ರು ಅಂತ ಇಡೀ ಊರಿಗೆ ಗೊತ್ತು. ಸ್ವಂತ ಕೆಲಸಕ್ಕೆ ಸರ್ಕಾರಿ ಕಾರ್ನ ಒಂದಿನ ಬಳಸ್ತವ್ರಲ್ಲ ಅವರು. ಅಂಥವ್ರ ಮ್ಯಾಕೆ ಅಧಿಕಾರದ ದುರುಪಯೋಗ ಅಂತ ಆರೋಪ ಹೊರಿಸ್ತವ್ರಲ್ಲ ಇವರು. ಅಪ್ಪಯ್ಯ ಇದುವರೆಗೂ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಒಂದೇ ಒಂದು ಕೆಲಸನೂ ಮಾಡ್ದವ್ರಲ್ಲ. ಅಂಥವ್ರ ಮ್ಯಾಕೆ ಈ ಬಡ್ಡೆ ಇಕ್ಳು ಆ ಟಿವಿನ ಆಫ್ ಮಾಡಿ. ಫೈಲ್ ಕೊಡಿ ಮೇಡಮ್, ನೀವೇ ನೋಡಿ ಮೇಡಮ್. ಎಲ್ಲ ಡಾಕ್ಯುಮೆಂಟ್ಸನ್ನು ಡೀಟೇಲಾಗಿ ಚೆಕ್ ಮಾಡಿ ನೋಡಾಯಿತು. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಎಲ್ಲದರಲ್ಲೂ ಖುದ್ದಾಗಿ ಸಾಹೇಬ್ರ ಸೈನ್ ಮಾಡಿದ್ದಾರೆ. ಯೂಶುವಲಿ ರಾಜಕಾರಣಿಗಳು ಇಂಥ ಕೇಸ್ಗಳಲ್ಲಿ ಸಿಗಾಕೊಳ್ಳದೆ ಬೇರೆ ಮಾರ್ಗಗಳನ್ನು ಬಳಸ್ಕೋತಾರೆ. ಕಾನೂನಿನ ಲೂಪ್ ಹೋಲ್ಸಿಂದನೋ ಕೆಲಸ ಸಾಧಿಸ್ಕೋತಾರೆ. ಆದರೆ ಸಾಹೇಬ್ರ ವಿಚಾರದಲ್ಲಿ ಇದು ವಿಚಿತ್ರವಾಗಿದೆ. ಅಂದರೆ ಐ ಮೀನ್, ಸಾಹೇಬ್ರು ಕಾನ್ಷಿಯಸ್ ಆಗಿ ಇದನ್ನು ಮಾಡಿದರೆ ಖಂಡಿತ ಸಿಕ್ಕಾಕತ್ತವೆ ಅಂತ ಗೊತ್ತಿರುತ್ತೆ. ಯಾವುದೇ ವ್ಯಕ್ತಿನೂ ತಾನು ಸಿಕ್ಕಾಕಬೇಕು ಅಂತ ತಪ್ಪು ಮಾಡೋಲ್ವಲ್ಲ ಮೇಡಮ್? ಯಾಕೋ ಇದರಲ್ಲಿ ಏನೋ ಮಿಸ್ ಆಗಿದೆ ಅನ್ನಿಸ್ತಾ ಇದೆ. ಸಾಹೇಬ್ರನ್ನ ಮ್ಯಾನಿಪ್ಯುಲೇಟ್ ಮಾಡಿ ಕೆಲಸ ಸಾಧಿಸ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ ಮೇಡಮ್. ಸೊ ಈಗ ಮುಂದೆ ಏನು ಮಾಡ್ಬೋದು? ನಮ್ಮ ಕೈಲಿ ಏನೂ ಇಲ್ಲ ಮೇಡಮ್. ಬಿಕಾಸ್ ಎಲ್ಲ ಸಾಕ್ಷಿಗಳು ಸಾಹೇಬ್ರ ವಿರುದ್ಧನೇ ಇದೆ. ಅವ್ರದ್ದೇ ಸರ್ಕಾರ ಆಗಿರೋದ್ರಿಂದ
ಕೇಸನ್ನು ಮುಚ್ಚಾಕಿ ಸಾಹೇಬ್ರು ಹೊರಗೆ ಬರ್ಬೋದು. ನೀವು ರಾಜಕಾರಣಿಗಳ ಥರನೇ ಲೂಪ್ ಹೋಲ್ಸಿಂದ ಹೊರಗೆ ಬರ್ಬೋದು ಅನ್ನೋ ಟ್ರಿಕ್ಸ್ ಹೇಳ್ಕೊಡ್ತಿದ್ದೀರಲ್ಲ ಸರ್. ಸಾಹೇಬರು ಏನೂ ತಪ್ಪು ಮಾಡಿಲ್ಲ ಅನ್ನೋದನ್ನು ನಾನು ದೃಢವಾಗಿ ನಂಬ್ತೀನಿ. ಸದ್ಯಕ್ಕೆ ಅದನ್ನು ಹೇಗೆ ಪ್ರೂವ್ ಮಾಡೋದು ಅನ್ನೋದಷ್ಟೇ ನನ್ನ ಕನ್ಸರ್ನ್. ಅದಕ್ಕೆ ನಿಮ್ಮ ಸಹಾಯನೂ ನನಗೆ ಸಿಗುತ್ತೆ ಅಂತ ನಾನು ನಂಬ್ತೀನಿ. ಖಂಡಿತ ಮೇಡಮ್. ಬಟ್ ಈಗಿರೋಂಥ ಪರಿಸ್ಥಿತಿಲಿ ಅದು ಹೇಗೆ ಸಾಧ್ಯ ಮೇಡಮ್? ನಾನೇ ಹೇಳ್ತೀನಿ, ನೀವೀಗ ಹೊರಡಿ. ನಿಮ್ಮಿಂದ ಸಹಾಯ ಬೇಕಾದಾಗ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಗ್ಬೋದು ಮೇಡಮ್. ನಮಸ್ತೆ. ನಮಸ್ತೆ. ಸಾಹೇಬ್ರಿಲ್ವಾ? ರಮಣ, ನೀವು? ಹ್ಞೂ ಸರ್, ನಮ್ಮ ಅಪ್ಪಯ್ಯ ನೋಡಬೇಕಿತ್ತು. ಎಲ್ಲವರೇ? ರಮಣ, ಹಾಗೆಲ್ಲ ನೋಡೋಕ್ಕಾಗಲ್ಲ. ನಮ್ಮ ಸಾಹೇಬರು ಹೊರಗಡೆ ರೌಂಡ್ಸ್ ಹೋಗಿದ್ದಾರೆ. ಅವ್ರ ಪರ್ಮಿಷನ್ ಇಲ್ದಲೆ ನಿಮ್ಮನ್ನು ಬಿಡೋಕ್ಕಾಗಲ್ಲ. ಯಾಕೆ? ನಾನು ಯಾಕೆ ಅಪ್ಪಯ್ಯ ನೋಡಬಾರ್ದು? ಇಲ್ಲ ರಮಣ, ನಿಮ್ಮನ್ನ ಹಂಗೆ ಅಲೋ ಮಾಡೋಕ್ಕಾಗಲ್ಲ. ಸಾಹೇಬ್ರನ್ನ ಎನ್ಕ್ವೈರಿ ಮಾಡಬೇಕಾಗಿದೆ. ಹಾಗಾಗಿ ಹೊರಗಡೆಯವ್ರನ್ನ ಯಾರನ್ನೂ ಬಿಡೋ ಆಗಿಲ್ಲ. ಸರ್, ಅಪ್ಪಯ್ಯ ಏನೂ ತೆಪ್ಪು ಮಾಡಿಲ್ಲ. ಅವ್ರ ಮ್ಯಾಕ್ ಇಲ್ದಿರ ಅಪ್ಪದ ವರ್ಷ ಇಲ್ಲಿ ಕರ್ಕೊಬಂದವ್ರೆ. ಸಾಹೇಬರು ನಿರಪರಾಧ ಅಂತ ಎಲ್ಲರಿಗೂ ಗೊತ್ತು ರಾಮಣ್ಣ. ಆದರೆ ಅದನ್ನು ಸಾಬೀತು ಮಾಡಬೇಕಲ್ಲ. ಸರ್, ಅಪ್ಪ ಹಿಂಗೆ ಸರಿಯಾದ ಟೈಮಿಗೆ ಮಾತ್ರ ಕೊಡಬೇಕು. ಇದನ್ನಾರ ಕೊಟ್ಬಿಟ್ಟು ಹೋಯ್ತೀನಿ. ಸರಿ, ಬೇಡ, ನೀವೇ ತಗೊಳ್ಳಿ. ನಾನು ಬಂದಿದ್ದೆ ಅಂತ ಹೇಳ್ಬಿಟ್ಟು ನೀವೇ ಕೊಟ್ಬಿಡಿ. ತಪ್ಪು ತಿಳ್ಕೊಬೇಡಿ ರಾಮಣ್ಣ, ಹಾಗೆಲ್ಲ ನಾವು ಹೋಗಿ ಕೊಡೋ ಹಾಗಿಲ್ಲ. ಸಾಹೇಬ್ರ ಆರೋಗ್ಯದ ವಿಚಾರದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಇಲ್ಲೇ ನಮ್ಮ ಡಾಕ್ಟ್ರು ಅವ್ರಿಗೇನು ಬೇಕು ಚೆಕಪ್ ಎಲ್ಲ ಮಾಡ್ತಾರೆ. ಅವರೇ ಮಾತ್ರೆನೂ ಕೊಡ್ತಾರೆ. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಹೋಗ್ಬಿಟ್ಟು ಬಾ. ಹೌದು ರಮಣ, ನೀವು ಇಲ್ಲಿ ಇರೋದು ಬೇಡ. ನೀವು ಹೊರಡಿ, ಸಾಹೇಬ್ರು ಬರೋ ಟೈಮ್ ಆಯಿತು. ನಾವು ನೋಡ್ಕೊತೀವಿ. ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೈಯರ್ ಅಫಿಷಿಯಲ್ಸಿಂದ ಆರ್ಡರ್ ಬಂದಿದೆ. ರಾಮು ಅವರೇ, ನನ್ನ ಮೇಲೆ ಕೋಪನಾ? ಪ್ಲೀಸ್ ನನ್ನ ನೋಡಿ. ನಾನು ಏನು ಮಾಡಲಿ ರಾಮೋರೆ? ಮನೇನ ಕರ್ತವ್ಯನ ಅಂತ ಬಂದಾಗ ಕರ್ತವ್ಯನ ಮನೆಗೋಸ್ಕರ ಮೀರಕ್ಕಾಗಲಿಲ್ಲ. ನನಗೆ ಇನ್ನೇನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ರಾಮೋರೆ. ಮಾವ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ರಾಮೋರೆ. ಆದರೆ ಅಧಿಕಾರಿಯಾಗಿ ನನ್ನ ಕಾನೂನ ಮೀರಕ್ಕಾಗಲಿಲ್ಲ. ಸೈನ್ ಹಾಕಿರೋದೆಲ್ಲ ಮಾವನೇ. ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಮಾವಂದೇ ಸೈನ್ ಇದೆ. ಅದನ್ನ ನೀವು ನಂಬ್ತೀರಾ? ನಂಬ್ತೀನಿ ಅಂತ ನಾನು ಎಲ್ಲಂದೆ ರಾಮು ಅವರೇ. ಎಲ್ಲ ಆಧಾರಗಳು ಮಾವನ ವಿರುದ್ಧವಾಗೇ ಇದೆ ಅಂತ ಹೇಳಿದೆ. ಈಗೇನು ಮಾಡೋದು?
ಅಪ್ಪಯ್ಯನ ನೋಡೋಕ್ಕೂ ಆಗಲಿಲ್ಲ. ಅವ್ರು ಹೆಂಗವರು ಏನೋ. ತಪ್ಪು ಹೇಗಾಯಿತು ಅಂತ ಕಂಡುಹಿಡಿಯೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ರಾಮು ಅವರೇ. ಅಪ್ಪಯ್ಯ ನಿಂತ ಪರಿಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏಟು ದೊಡ್ಡ ವ್ಯಕ್ತಿ ಇವತ್ತು ಜೈಲ್ ಕಂಬಿ ಹಿಂದೆ ಅವರೇ ಅಂತಂದರೆ ನನ್ನ ಕೈಲಿ ತಡ್ಕೊಳಕ್ಕಾಯ್ತಲ್ಲ ನಮ್ಮವರೇ. ಇಲ್ಲ, ಏನಾರ ಮಾಡಿ ಅಪ್ಪಯ್ಯನ ಆದಷ್ಟು ಬಿರ್ನೆ ಬಿಡಿಸ್ಕೊ ಬರಬೇಕು. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ ರಾಮು ಅವರೇ. ನನ್ನಂಥ ಪಾಪಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸಾಹೇಬ್ರಿಗೆ ದ್ರೋಹ ಮಾಡಿಬಿಟ್ಟೆ. ಜನ ಸಾಹೇಬ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಸಾಹೇಬ್ರು ಚಿನ್ನದಂಥ ಮನುಷ್ಯ ಅಂತ ಹೇಳಕ್ಕೆ ಸಾಕ್ಷಿ ನಾನೊಬ್ಬನೇ ಇರೋದು. ಏಯ್, ಏನಂದೆ? ಸಾಕ್ಷಿನ? ಪೆದ್ದಾನೇನೋ ನೀನು, ಇಡಿಯಟ್. ಹೌದು, ನಾನು ಪೆದ್ದಾನೆ. ಪೆದ್ದ ಅನ್ನಿಸ್ಕೋಬೇಕಾದ್ರೆ ಚೆನ್ನಾಗೇ ಇತ್ತು, ನೆಮ್ಮದಿಯಾಗಿದ್ದೆ. ಆದರೆ ಈಗ ನನ್ನ ಮಾತನ್ನ ಕೇಳಿ ಹಾಳಾಗೋಗಿದ್ದೀನಿ ಅಂತಿದ್ಯಾ? ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ. ನೀನು ಕೊಲೆನೇ ಮಾಡಿದ್ರು ಅದ್ರ ಗಿಲ್ಟ್, ಪಾಪ ಪ್ರಜ್ಞೆ ನಿನ್ನ ಕಾಡಬಾರ್ದು. ಆಗಲೇ ನೆಮ್ಮದಿ ಅಂತೇನೋ ಹೇಳಿದ್ಯಲ್ಲ, ಅದು ಬೇಕಾದಷ್ಟು ಸಿಗತ್ತೆ. ಅದು ಬಿಟ್ಟು ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ವಿಶ್ವಾಸ ತೋರಿಸೋದಕ್ಕೆ ಹೋದರೆ ಹೀಗೆ ನಾಯಿ ಪಡಬೇಕಾಗುತ್ತೆ. ನೀವೇನೇ ಹೇಳಿದ್ರು ಸಾಹೇಬ್ರನ್ನ ಈ ಸ್ಥಿತಿ ನೋಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಪ್ಪಣ್ಣ ಸಾಹೇಬ್ರು ಅಂದರೆ ಕೈ ಮುಗಿಯೋ ಎಷ್ಟೋ ಜನಗಳಿದ್ದಾರೆ. ಅಂಥದ್ರಲ್ಲಿ ನನ್ನ ಅವ್ರ ಬಲಗೈ ಅಂತ ನಂಬಿರೋ ಜನಗಳಿಗೆ ನಾನು ಮೋಸ ಮಾಡಿಬಿಟ್ಟೆ. ನಿಜವಾಗಲೂ ದೇವರು ನಾನು ಕ್ಷಮಿಸಲ್ಲ. ನಾನು ಮಾಡಿ ತಪ್ಪು ಅಂತ ಅವ್ರ ಮುಂದೆ ಹೇಳಿಬಿಡ್ತೀನಿ. ನನ್ನ ತಪ್ಪನ್ನು ಒಪ್ಕೊಂಡು ಅವ್ರಿಗೆ ಶರಣಾಗ್ಬಿಡ್ತೀನಿ. ಏಯ್, ನೀವು ಮಿಡಲ್ ಕ್ಲಾಸ್ ಗಿರಾಕಿಗಳು. ಯಾಕೆ ಗೊತ್ತಾ? ಜೀವನ ಪೂರ್ತಿ ಹಾಗೆ ಹುಟ್ಟಿ ಹಾಗೆ ಬೆಳೆದು ಕೊನೆಗೆ ಹಾಗೆ ಸಾಯೋದು ಇದೇ ಕಾರಣದಿಂದಾನೆ. ಮಾಡಿದ್ದನ್ನ ಮರೆತು ದುಡ್ಡನ್ನ ಅನುಭವಿಸೋ ಧೈರ್ಯ ನಿಮಗೆ ಸತ್ರು ಬರಲ್ಲ. ಕೈ ಕಾಲೆಲ್ಲ ನಡಗಿ ಗಂಟ್ಲು ಒಣಗಿ ಹೋಗಿ ನೀವೇ ಪೊಲೀಸವ್ರ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀರಾ. ನೋಡು, ಈಗೇನಾದ್ರೂ ನೀನು ಹೋಗಿ ಹೇಳಿದ್ರೆ ನೀನು ಮಾತ್ರ ಅಲ್ಲ, ನಾನು ಒಳಗೆ ಹೋಗ್ಬೇಕಾಗುತ್ತೆ. ಹೇಳೋದು ಕೇಳು, ಏನು ನಡೆದೇ ಇಲ್ಲ, ಇದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗಿದ್ಬಿಡು. ಆಗ ಏನೂ ಆಗಲ್ಲ. ಅರ್ಥ ಆಯ್ತಾ? ಇಲ್ಲ, ನನ್ನನ್ನು ಕ್ಷಮಿಸಿ. ನನ್ನಿಂದ ಆಗಿರೋಕ್ಕಾಗಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಈಗಲೇ ರಾಮಣ್ಣ ಹತ್ರ ಎಲ್ಲ ವಿಷಯನೂ ತಿಳಿಸ್ಬಿಡ್ತೀನಿ.
ಲೇ ಮಂಜ, ನಾನು ಸ್ವಂತವಾಗಿರೋದನ್ನೆಲ್ಲ ಇನ್ಮ್ಯಾಕೆ ಒಂದೊಂದಾಗಿ ವಾಪಸ್ ಪಡ್ಕೊತೀನಿ ಕಲ್ಲ. ಬಾ ಮುಂದ್ಕ. ಲೇ ಮಂಜ, ತಿರುಪ್ತಿ ಅಣ್ಣ ಯಾಕೋ ಫೋನ್ ಮಾಡ್ತಾವ್ರೆ ಕಲ್ಲ, ತಡಿ. ಹಲೋ, ಹೇಳಿ ಅಣ್ಣ. ಹಾಂ ರಾಮಣ್ಣ, ಹೊರಟ್ರಾ? ಈಗ ಇನ್ನೇನು ಹೊರಡ್ತಾ ಇದ್ವಿ ಕಣ. ಹೌದಾ? ಏನಿಲ್ಲ ರಮಣ್ಣ, ನನಗೊಂದು ಅರ್ಜೆಂಟ್ ಕೆಲಸ ಬಂತು, ನಾನು ಹೋಗಲೇಬೇಕು. ನೀನೇನು ಯೋಚನೆ ಮಾಡಬೇಡ ರಮಣ್ಣ, ನಮ್ಮ ಲಾಯರ್ಗೆಲ್ಲ ಹೇಳಿದ್ದೀನಿ, ಅವ್ರು ಖಂಡಿತ ನಿಂಗೆ ಸಹಾಯ ಮಾಡ್ತಾರೆ. ಸಾಹೇಬರು ದೇವರಂಥ ಮನುಷ್ಯರು, ಯಾವುದೇ ಕಾರಣಕ್ಕೂ ಅವ್ರಿಗೆ ಅನ್ಯಾಯ ಆಗೋದಿಲ್ಲ. ನಾನು ನಮ್ಮ ಲಾಯರ್ನ ಕಳಿಸ್ಕೊಡ್ತೀನಿ, ಮುಂದೆ ಏನಾಗಬೇಕೋ ಎಲ್ಲ ಅವರೇ ನೋಡ್ಕೋತಾರೆ. ಸರಿನಾ ರಮಣ್ಣ? ಸರಿ ಅಣ್ಣ. ಆ ತಿಮ್ಮಪ್ಪ ನಮ್ಮ ಜೊತೆಗವನೇ, ನೀನೇನು ಯೋಚನೆ ಮಾಡಬೇಡ, ನಾನು ಮತ್ತೆ ಸಿಗ್ತೀನಿ. ಏನಂತಣ್ಣ? ಲೇ ಮಂಜ, ತಿರುಪ್ತಿ ಅಣ್ಣ ಏನೋ ಕೆಲಸ ಐತಂತಕ್ಕಲ್ಲ, ನಾವೇ ಹೋಗಿ ಲಾಯರ್ನ ಭೇಟಿ ಮಾಡ್ಬೇಕಂತೆ. ಬಾ ಕೂತ್ಕೋ. ರಮಣ, 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 ನನಗೆ ಕ್ಷಮಿಸ್ಬಿಡು ರಾಮಣ್ಣ. ರಾಜೀವಣ್ಣ, ಏನಾಯ್ತು? ಅಯ್ಯಯ್ಯೋ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ರಾಮಣ್ಣ, ನನಗೆ ಕ್ಷಮಿಸ್ಬಿಡು ರಾಮಣ್ಣ. ನನ್ನಂಥ ಪಾಪಿ ಇನ್ನೊಬ್ಬಿಲ್ಲ ರಾಮಣ್ಣ, ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು ರಾಮಣ್ಣ. ರಾಜೀವಣ್ಣ, ಅದೇನಂತ ಹೇಳಿದ್ರಲ್ವಾ, ನಮಗೂ ಸರಿಯಾಗಿ ಅರ್ಥ ಆಗೋದು. ಅದೇನು ಸರಿಯಾಗಿ ಹೇಳಿ. ಅದು ರಾಮಣ್ಣ, ನಾವು ಜೀವನದಲ್ಲಿ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಸಾಹೇಬ್ರ ಕಾರಣ ರಾಮಣ್ಣ. ಅಂಥವ್ರಿಗೆ ಜೀವಣ್ಣ, ಏನಾಯ್ತು? ಅದ್ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ರಾಮಣ್ಣ, ಅದು ಹೇಳು ರಾಜೀವಣ್ಣ, ಅದೇನು ಹೇಳಕ್ಕೆ ಬಂದೆ? ಅದು ರಾಮಣ್ಣ, ಸಾಹೇಬ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದು ನನ್ನಿಂದ.